ಓ ಮನಸೆ ಅಂಜಲಿ ಸೂರ್ಯ ಒಂದು ಸುಮಧುರ ಪ್ರೇಮ ಕಾವ್ಯ ಭಾಗ 64. ಸೂರ್ಯವರ್ಧನ್ ಅಜಯ್ ಹತ್ರ ಪೂರ್ತಿ ವಿಷಯ ಹೇಳದೆ ಇದ್ರು ಮಲ್ಲಿಕಾರ್ಜುನ್ ಕೆಟ್ಟವನು, ಅವನಿಂದ ನಮ್ಮ ಮನೆಗೆ ಸಮಸ್ಯೆ ಇದೆ, ಅದರ ಜೊತೆಗೆ ಅಂಜಲಿ ಮತ್ತು ವಿಜಯ್ ಮದುವೆ ನಿಲ್ಲುತ್ತೆ, ಅವನು ಮದುವೆ ನಿಲ್ಲಿಸೋದಕ್ಕೆ ಯಾವ ಎಕ್ಸ್ಟ್ರೀಮ್ಗೆ ಬೇಕಾದರೂ ಹೋಗ್ತಾನೆ ಅನ್ನೋದನ್ನ ಅರ್ಥ ಮಾಡಿಸಿ ಈ ಮದುವೆ ನಡೆಯೋ ಹಾಗೆ ಮಾಡೋದು ನಿನ್ನ ಜವಾಬ್ದಾರಿ, ಅದನ್ನು ನೀನು ಮಾಡಲೇಬೇಕು ಅಂತ ಅವನಿಗೆ ಹೇಳಿದ್ರು. ಅದರ ಜೊತೆಗೆ ಯಾರಿಗೂ ಈ ವಿಷಯ ಹೇಳಬಾರ್ದು ಅಂತಾನು ಹೇಳಿದ್ರು. ಅವರ ಮನಸ್ಸಿನ ತೊಳಲಾಟವನ್ನು ಅರ್ಥ ಮಾಡಿಕೊಂಡ ಅಜಯ್, ನಾನು ಯಾರಿಗೂ ಈ ವಿಷಯ ಹೇಳಲ್ಲ, ಅದರ ಜೊತೆಗೆ ಅವರಿಬ್ಬರ ಮದುವೆ ನಡೆಯೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ, ನೀವು ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ ಅಂತ ಸೂರ್ಯವರ್ಧನ್ಗೆ ಭರವಸೆ ತುಂಬಿದ. ಜೊತೆಗೆ ಅವನ ಕಣ್ಣಿಗೆ ಬಿದ್ದಿತ್ತು, ತುಂಬಿದ ಕಣ್ಣು ಅವ್ರ ಕಣ್ಣಿಗೆ ಬಿತ್ತು. ಇದೆಲ್ಲದಕ್ಕೂ ಕಾರಣ ಮಲ್ಲಿಕಾರ್ಜುನ್ ಅನ್ನೋ ಕೋಪ ಸಹ ಅವನಿಗೆ ಮಲ್ಲಿಕಾರ್ಜುನ್ ಮೇಲೆ ಹೆಚ್ಚಿನ ದ್ವೇಷಕ್ಕೆ ಕಾರಣ ಆಗಿತ್ತು. ಒಂದಷ್ಟು ಸತ್ಯಗಳನ್ನು ತಿಳ್ಕೊಂಡ ಅಜಯ್ ಮನಸ್ಸು ಕದಡಿತ್ತು. ಆದರೂ ಅವರಪ್ಪನಿಗೆ ಕೊಟ್ಟ ಮಾತಿನಂತೆ ಮದುವೆ ನಡೆಸೋದ್ರ ಬಗ್ಗೆ ಗಮನ ಕೊಟ್ಟಿದ್ದ. ಹಾಗಾಗಿ ಅಲ್ಲಿದ್ದ ಸೆಕ್ಯೂರಿಟಿ ಅವ್ರಿಗೆ ಜಾಗೃತವಾಗಿರೋದಕ್ಕೆ ಹೇಳ್ದ. ಅವನಿಗೆ ಗೊತ್ತಿರೋ ಹಾಗೆ ಏನೆಲ್ಲ ಬಂದೋಬಸ್ತ್ ಮಾಡಬಹುದೋ ಅದನ್ನು ಮಾಡ್ತಾ ಇದ್ದ. ಈ ಕಡೆ ಶರ್ಮಿಳಾ ಅಂತೂ ಮನೆ ತುಂಬ ಒಳ್ಳೆ ಚಿಕ್ಕ ಮಗು ಥರ ಓಡಾಡಿಕೊಂಡು ಸಂಭ್ರಮಿಸ್ತಾ ಇದ್ರು. ಅವರ ಸಂಭ್ರಮನ ನೋಡಿ ಶಾರ್ವರಿ ಮತ್ತು ಅವರಪ್ಪ ಬರೀ ಉರ್ಕೊಳ್ಳೋದೇ ಆಗಿತ್ತು. ವಿಜಯ್ ರೂಮಲ್ಲಿ ಅಂಜಲಿ ಜೊತೆ ನಡೆದ ಸಿಹಿ ಘಟನೆಗಳನ್ನು ನೆನೆಸ್ಕೊಂಡು ಸ್ನಾನ ಮುಗಿಸಿ ನಗ್ತಾ ಬೆಡ್ ಮೇಲೆ ಕೂತಿದ್ದ. ಅವನ ಮುಖದಲ್ಲಿ ಮದುಮಗನ ಕಳೆ ಎದ್ದು ಕಾಣಿಸ್ತಾ ಇತ್ತು. ಚೇತನ್ ಅವನ ರೂಮಿಗೆ ಬಂದು ಅವನ ಮುಖದಲ್ಲಿದ್ದ ನಗುನ ನೋಡಿ, ಹೊರಗಡೆ ನಾನೊಂದು ಸೂಪರ್ ಆಗಿರೋ ಸೀನ್ ನೋಡಿದೆ ಕಣೋ, ಏನು ರೊಮ್ಯಾಂಟಿಕ್ ಆಗಿತ್ತು ಗೊತ್ತಾ ಅಂತ ಹೇಳಿ ಕಣ್ಣು ಹೊಡೆದ. ವಿಜಯ್ಗೆ ಗೊತ್ತಿತ್ತು ಅವನು ಈಗ ಯಾವ ವಿಷಯನ ಹೇಳ್ತಿದ್ದಾನೆ ಅಂತ. ಸೊ ಅವನ ಹತ್ರ ಸಿಕ್ಕಾಕೊಳ್ಳೋದು ಬೇಡ ಅಂತ ವಿಜಯ್ ಅವನ ಪಾಡಿಗೆ ಮೊಬೈಲ್ ನೋಡೋದ್ರಲ್ಲಿ ಬ್ಯುಸಿಯಾಗಿದ್ದ. ಆದರೆ ಚೇತನ್ ಬಿಡಬೇಕಲ್ಲ. ಅಲ್ಲ ಕಣೋ, ಅತ್ತಿಗೆ ನಡೆದ್ರೆ ಎಲ್ಲಿ ಕಾಲು ನೋವಾಗುತ್ತೆ ಅಂತ ಇವಾಗಲೇ ಹೊತ್ಕೊಂಡು ತಿರುಗ್ತಾ ಇದೆಯಾ, ಇನ್ನು ಮದುವೆ ಆದರೆ ನೆಲದ ಮೇಲೆ ಕಾಲಿಡೋಕ್ಕೂ ಬಿಡಲ್ಲ ಅನ್ಸತ್ತೆ ಅಂತ ತುಂಟತನದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದ. ವಿಜಯ್ ಅವನ ಪ್ರಶ್ನೆಗೆ ಅವನನ್ನು ಒಂದು ಸಲ ಗಂಭೀರವಾದ ನೋಟನ ಅವನ ಕಡೆಗೆ ಬೀರ್ದ. ಆದರೆ ಅವನ ನೋಟಕ್ಕೆಲ್ಲ ಕ್ಯಾರೆ ಅನ್ನೋ ಹುಡುಗ ಚೇತನ್ ಅಲ್ಲ. ಹಾಗಾಗಿ, ಲೋ, ನೀನು ಗುರಾಯಿಸೋ ಕೆಲಸನ ಆಮೇಲೆ ಇಟ್ಕೊ, ಮೊದಲು ಹೇಳು, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ನಿಮಗೆ ಸ್ನಾನ ಮಾಡಿ ಫ್ರೆಶ್ ಆಗಿ ಬನ್ನಿ ಅಂದರೆ ಏನೋ ಮಾಡ್ತಿದ್ದೆ ಅಲ್ಲಿ ಅಂತ ಮತ್ತೆ ಪ್ರಶ್ನೆ ಕೇಳ್ದ. ಇವನು ವಿಷಯ ಹೇಳ್ದೆ ನನ್ನ ಬಿಡಲ್ಲ ಅಂದ್ಕೊಂಡು ವಿಜಯ್, ಲೋ, ಆ ಥರ ಏನೂ ಇಲ್ಲ ಕಣೋ, ಅಂಜಲಿ ಬೀಳ್ತಿದ್ಲು, ಅವಳನ್ನು ಬೀಳದ ಹಾಗೆ ಹಿಡ್ಕೊಂಡೆ, ಅವಳ ಕಾಲಿಗೆ ಆವಾಗ ಪೆಟ್ಟಾಗಿತ್ತು, ಅದಕ್ಕೆ ಅವಳನ್ನು ಎತ್ಕೊಂಡು ಬಂದು ರೂಮಿಗೆ ಬಿಟ್ಟೆ ಅಷ್ಟೇ, ಅದಕ್ಕೆ ಯಾಕೆ ಈ ಥರ ಏನೋ ಅಪರಾಧ ಮಾಡಿರೋ ಥರ ಕ್ವೆಶ್ಚನ್ ಮಾಡ್ತಾ ಇದೆಯಾ ಅಂತ ಅಸಮಾಧಾನದಲ್ಲಿ ವಿಜಯ್ ಕೇಳ್ದ. ಅವನ ಕೋಪನ ಅರ್ಥ ಮಾಡಿಕೊಂಡ ಚೇತನ್, ಲೋ, ಐ ಆಮ್ ಜಸ್ಟ್ ಕಿಡಿಂಗ್ ಯು ಮ್ಯಾನ್, ನೀನು ಅತ್ತಿಗೆ ಜೊತೆ ಹೇಗೆ ಬೇಕಾದರೂ ಇರಬಹುದು, ನಾವು ಅವರ ಸ್ಥಿತಿನ ನೋಡಿದ್ವಿ, ಆದರೂ ನಿನ್ನನ್ನು ರೇಗಿಸೋದಕ್ಕೆ ಅಂತ ಹೇಳಿದೆ ಕಣೋ, ಡೋಂಟ್ ಮೈಂಡ್, ಸಾರಿ, ನಿನಗೆ ಹೀಗೆಲ್ಲ ಮಾತಾಡೋದು ಇಷ್ಟ ಆಗಲ್ಲ ಅಂದರೆ ನಾನು ಮಾತಾಡಲ್ಲ ಅಂದ. ವಿಜಯ್ಗೆ ಚೇತನ್ ಮಾತು ಕೇಳಿ ಬೇಜಾರಾಯಿತು. ಮದುವೆ ಸಮಯದಲ್ಲಿ ಹುಡುಗ ಹುಡುಗಿನ ಈ ಥರ ಎಲ್ಲ ರೇಗಿಸೋದು ಕಾಮನ್ ಅನ್ನೋದು ಅದು ಕಾಮನ್, ಅದನ್ನು ನಾನೇ ಓವರ್ ಆಗಿ ಥಿಂಕ್ ಮಾಡಿಬಿಟ್ಟೆ ಅಂದ್ಕೊಂಡು ಚೇತನ್, ಸಾರಿ ಕಣೋ, ಈ ಥರ ಎಲ್ಲ ಮಾತುಗಳು ಹೊಸದು, ನಿನಗೂ ಗೊತ್ತು ನಾನು ಹೇಗಿದ್ದೆ ಅಂತ, ಹಾಗಾಗಿ ಸ್ವಲ್ಪ ಹಾರ್ಷಾಗಿ ರಿಪ್ಲೈ ಮಾಡಿಬಿಟ್ಟೆ ಅಂದ. ಅವನ ಮುಖದಲ್ಲಿ ಪಶ್ಚಾತ್ತಾಪ ಎದ್ದು ಕಾಣಿಸ್ತಾ ಇತ್ತು. ಹೇ, ಇಟ್ಸ್ ಓಕೆ, ನಾನೇನು ಅದನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ, ತೊಗೊಂಡ್ರು ರೇಗಿಸೋದು ಬಿಡಲ್ಲ ಅಂದ. ವಿಜಯ್ಗೆ ಚೇತನ್ ಏನು ಅಂತ ಗೊತ್ತಿತ್ತು, ಹಾಗಾಗಿ ಅವನು ಸಹ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಆದರೆ ಅವನಿಗೆ ಬೇಜಾರಾಗೋ ಹಾಗೆ ಮಾಡಿಬಿಟ್ಟೆ ಅಂತ ವಿಜಯ್ ನೊಂದ್ಕೊಂಡ. ಚೇತನ್ ಯಾವಾಗಲೂ ಜಾಲಿಯಾಗಿ ತಮಾಷೆ ಮಾಡಿಕೊಂಡು ಎಲ್ಲರನ್ನು ನಗಿಸ್ತಾ ತಾನು ನಗ್ತಾ ಇರೋ ಹುಡುಗ. ಹಾಗಾಗಿ ಅವನ ಮನಸ್ಸಲ್ಲಿ ಯಾವುದೇ ಕಪಟ ಮೋಸ ಇರಲಿಲ್ಲ. ಅವನಿಗೆ ಅನಿಸಿದ್ದನ್ನು ನೇರವಾಗಿ ಹೇಳ್ತಿದ್ದ. ಅದು ವಿಜಯ್ಗೂ ಗೊತ್ತಿತ್ತು. ಒಟ್ಟಿನಲ್ಲಿ ವಿಜಯ್ ಮದುವೆ ಅನ್ನೋ ಬಂಧನ ಶುರುವಾದಾಗಿಂದ ತನ್ನನ್ನು ತಾನು ತುಂಬಾ ಬದಲಾಯಿಸ್ಕೊಳ್ತಾ ಇದ್ದ. ಅದರಲ್ಲಿ ಇವತ್ತು ಅವನು ಚೇತನ್ ಹತ್ರ ಕ್ಷಮೆ ಕೇಳಿದ್ದು ಕೂಡ ಒಂದಾಗಿತ್ತು. ಯಾವತ್ತೂ ವಿಜಯ್ ಯಾವ ವಿಷಯಕ್ಕೂ ಇಷ್ಟೊಂದು ಗಿಲ್ಟ್ ಫೀಲ್ ಮಾಡ್ತಾ ಇರಲಿಲ್ಲ. ಆದರೆ ಚೇತನ್ ವಿಷಯ ಅಂತ ಬಂದಾಗ ಅವನು ಒಂದು ಹೆಜ್ಜೆ ಮುಂದೆ ಹೋಗಿ ಅವನಿಗೋಸ್ಕರ ನಿಲ್ತಿದ್ದ. ಹೀಗಿರೋವಾಗ ಅವನಿಗೆ ಬೇಜಾರು ಮಾಡಿದೆ ಅಂತ ಕ್ಷಮೆ ಕೇಳ್ದ. ಅದನ್ನು ಚೇತನ್ಗೆ ಸತ್ಯವಾಗ್ಲೂ ಅರ್ಗಿಸ್ಕೊಳ್ಳೋದು ಕಷ್ಟನೇ ಆಗಿತ್ತು.
ಸರಿ ಕಣೋ ಮದುಮಗ, ಮತ್ತೆ ಇನ್ನೇನು ಸಮಾಚಾರ? ಬರೀ ಅತ್ತಿಗೆನ ಎತ್ಕೊಂಡು ಹೋಗಿ ರೂಮಲ್ಲಿ ಬಿಟ್ಯಾ ಇಲ್ಲ ಬೇರೆ ಏನಾದರೂ ಸಮಥಿಂಗ್ ಅಂತ ಮತ್ತೆ ಕಾಲೆಳೆದ. ಆ ಪ್ರಶ್ನೆಗೆ ವಿಜಯ್ ನಗು ಉತ್ತರ ಆಗಿತ್ತು. ನೀನು ಹೀಗೆ ನಕ್ಕಿದ್ರೆ ನನಗೆ ಏನು ಗೊತ್ತಾಗಲ್ಲ, ಬಾಯಿ ಬಿಟ್ಟು ಏನು ಅಂತ ಹೇಳು ಅಂದ. ಹೇಳೋಕ್ಕೇನೂ ಇಲ್ಲ, ಏನೂ ಇಲ್ಲದೆ ಇರುವಾಗ ಏನಂತ ಹೇಳಿ ಅಂತ ವಿಜಯ್ ಕೂಡ ಜೋರು ಮಾಡ್ದ. ಸರಿ ಬಿಡು, ಅದಕ್ಕೆ ಯಾಕೆ ಹಿಂಗೆ ಆಡ್ತೀಯಾ, ಇವತ್ತು ಚೆನ್ನಾಗಿ ಕಾಣ್ತಿದ್ಯಾ ಅಂದ. ವಿಜಯ್ಗೆ ಅವನ ಮಾತು ಕೇಳಿ ಅತ್ತಿಗೆ ಚೆನ್ನಾಗಿ ಕಾಣ್ತಿದ್ರು ಅಂದಿದ್ದಕ್ಕೆ ಲೈಟಾಗಿ ಜಲಸ್ ಆಯಿತು. ಆದರೂ ಅದನ್ನು ಚೇತನ್ ಮುಂದೆ ತೋರಿಸ್ದೆ, ನೀನು ನಿನ್ನ ಅತ್ತಿಗೆ ಬಗ್ಗೆ ಯೋಚನೆ ಮಾಡೋದಿರಲಿ, ಅದಕ್ಕೆ ನಾನಿದ್ದೀನಿ, ಅವಳು ಹೇಗೆ ಕಾಣ್ತಾಳೆ ಅಂತ ನಾನು ನೋಡ್ಕೊಳ್ತೀನಿ. ಅದೇನದು ಸಿರಿನ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಿದ್ದೆ, ಅದ್ರ ಬಗ್ಗೆ ಹೇಳು ಫಸ್ಟು. ಏನು ನಡೀತಿದೆ ನಿಮ್ಮಿಬ್ಬರ ಮಧ್ಯ? ಅವಳನ್ನು ನೋಡ್ತಿದ್ರೆ ನೋಡ್ತಾನೇ ನಿಂತಿರ್ತೀಯ, ಅವಳನ್ನು ನೋಡ್ತಾ ನಿಂತಲ್ಲೇ ಕಳೆದು ಹೋಗಿರ್ತೀಯ, ಏನೋ ಸಮಾಚಾರ ಅಂತ ವಿಜಯ್ ಅವನ ಹತ್ರ ಕೇಳ್ದ. ಈಗ ಅವನ ಪ್ರಶ್ನೆಗೆ ಚೇತನ್ ಹೃದಯ ಬಾಯಿಗೆ ಬಂದಿತ್ತು. ವಿಜಯ್ ಇಷ್ಟು ಚೆನ್ನಾಗಿ ಅವನನ್ನು ಅಬ್ಸರ್ವ್ ಮಾಡಿರಬಹುದು ಅಂತ ಅವನು ಅಂದ್ಕೊಂಡೇ ಇರಲಿಲ್ಲ. ಚೇತನ್ ಮನಸ್ಸಲ್ಲೇ ಯಪ್ಪಾ ಇವನಿಗಿವಾಗ ಏನು ಹೇಳೋದು ಅಂತ ಅಂದ್ಕೊಂಡು, ಆ ಥರ ಏನೂ ಇಲ್ಲ ಕಣೋ, ಜಸ್ಟ್ ಚೆನ್ನಾಗಿದ್ದಾಳೆ ಅಲ್ವಾ, ಅದಕ್ಕೆ ನೋಡ್ತಾ ಇದ್ದೆ ಅಂದ. ಚೆನ್ನಾಗಿರೋ ಹುಡುಗಿರ್ನೆಲ್ಲ ಇದೇ ಥರ ನೋಡ್ತಿದ್ಯಾ ಅಂತ ವಿಜಯ್ ಸೀರಿಯಸ್ ಆಗಿ ಕೇಳ್ದ. ಈಗಂತೂ ಚೇತನ್ಗೆ ಏನು ಹೇಳಬೇಕೋ ಗೊತ್ತಾಗಲಿಲ್ಲ. ಅವನ ಮಾತಿಗೆ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಕಾಯ್ತಾ ಇದ್ದ ಚೇತನ್, ಆದರೆ ತಪ್ಪಿಸ್ಕೊಳ್ಳೋ ಯಾವ ಅವಕಾಶನೂ ಇರಲಿಲ್ಲ. ಸೊ ವಿಧಿ ಇಲ್ಲದೆ ಇವನಿಗಲ್ದೆ ಇನ್ಯಾರಿಗೆ ಹೇಳ್ಕೊಳ್ಳೋದು ಅಂದ್ಕೊಂಡು, ಹ್ಞೂ ಕಾಣೋ ನನಗೆ ಸಿರಿ ಅಂದರೆ ಇಷ್ಟ, ಆದರೆ ಅವಳಿಗೆ ನನ್ನ ಬಗ್ಗೆ ಯಾವ ಫೀಲಿಂಗ್ಸ್ ಇದೆ ಅಂತಾನೆ ಗೊತ್ತಾಗ್ತಿಲ್ಲ. ಅವಳು ನನ್ನ ಮುಖ ನೋಡಿದ್ರೆ ಗುರ್ರ ಅಂತಾಳೆ, ಇವಾಗಲೂ ಅವಳ ಜೊತೆ ಜಗಳ ಮಾಡ್ಕೊಂಡು ಬಂದೆ ಅಂತ ಮುಖನ ಇಳಿ ಬಿಟ್ಕೊಂಡು ಹೇಳ್ದ. ಅವನ ಮುಖ ನೋಡಿ ವಿಜಯ್ಗೆ ಜೋರು ನಗು ಬಂತು. ಅಲ್ಲ ಕಣೋ, ಅದಕ್ಕೆ ಯಾಕೆ ಈ ಥರ ಮುಖನ ಹಿಂಗೆ ತಿಂದು ಮಂಗನ ಹಂಗೆ ಇಟ್ಕೊಂಡಿದ್ಯಾ? ಇಷ್ಟಪಟ್ಟಿದ ತಕ್ಷಣ ಇಷ್ಟಪಟ್ಟಿದ್ದೆಲ್ಲ ಸಿಗಲ್ಲ, ಅದಕ್ಕೆ ಅಂತ ಸ್ವಲ್ಪನಾದರೂ ಕಷ್ಟಪಡಬೇಕು. ಸಿರಿನ ಇಂಪ್ರೆಸ್ ಮಾಡು, ಸಿರಿ ಒಳ್ಳೆ ಹುಡುಗಿ, ನಿನಗೆ ಒಳ್ಳೆ ಜೋಡಿ ಆಗ್ತಾಳೆ. ಅದನ್ನು ಬಿಟ್ಟು ಈ ಥರ ಮಂಕಾಗಿದ್ದರೆ ಅವಳು ಬಂದು ನಿನ್ನ ಪ್ರೀತಿನ ಒಪ್ಕೊಳ್ಳಲ್ಲ ಅಂದ. ಅವನ ಮಾತು ಚೇತನ್ಗೆ ಕೂಡ ಸರಿ ಅನ್ನಿಸ್ತು. ಹ್ಞೂ ಕಾಣೋ, ನೀನು ಹೇಳೋದೇನೋ ನಿಜ, ಹೇಗಾದರೂ ಮಾಡಿ ಸಿರಿನ ಇಂಪ್ರೆಸ್ ಮಾಡಿ ನನ್ನ ಲವ್ವಲ್ಲಿ ಬೀಳೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಈಗ ತಾನೇ ಅವಳ ಜೊತೆ ನಡೆದ ಕ್ಯೂಟ್ ಆರ್ಗ್ಯುಮೆಂಟ್ಸ್ನ ಅವನಿಗೆ ಎಕ್ಸ್ಪ್ಲೇನ್ ಮಾಡ್ದ. ಅದನ್ನು ಕೇಳಿ ವಿಜಯ್ ಜೋರಾಗಿ ನಕ್ಬಿಟ್ಟ. ಯಾಕೋ ನಿನಗೂ ನಾನು ಅವಳ ಜೊತೆ ಜಗಳ ಆಡಿದೆ ಅಂದರೆ ನಗು ಬರುತ್ತಾ ಅಂತ ಚೇತನ್ ಹುಸಿ ಮುನಿಸು ತೋರಿಸ್ತಾ ಕೇಳ್ದ. ಆಗ ವಿಜಯ್, ಅದು ಹಾಗಲ್ವೋ ಅಂದ. ಮತ್ತೆ ಇನ್ನು ಹೇಗೆ ಅಂತ ಕೋಪದಲ್ಲೇ ಕೇಳ್ದ ಚೇತನ್. ಆಗ ವಿಜಯ್, ಸಿರಿ ಏನು ಹೇಳಿದ್ಲು ಅಂತ ಹೇಳ್ದೆ ಹೇಳು? ಯಾವ ಹುಡುಗಿನೂ ಮುಟ್ಟಬಾರ್ದು, ಯಾರನ್ನು ಮುಟ್ಟಿ ಮಾತಾಡಿಸ್ಬಾರ್ದು ಅಂತ ತಾನೆ. ಅಂದರೆ ಅವಳಿಗೂ ನಿನ್ನ ಬಗ್ಗೆ ಫೀಲಿಂಗ್ಸ್ ಇದೆ, ನೀನು ಅವಳ ಹತ್ರ ನಡ್ಕೊಂಡು ಹಾಗೆ ಬೇರೆಯವ್ರ ಹತ್ರ ನಡ್ಕೋಬಾರ್ದು ಅಂತ ಇಂಡೈರೆಕ್ಟಾಗಿ ಹೇಳಿದಲ್ಕೊಣೋ, ಅದನ್ನು ನೀನು ಮೊದಲು ಅರ್ಥ ಮಾಡ್ಕೊ ಅಂತ ಹೇಳಿ ತಲೆ ಮೇಲೊಂದು ಮೊಟಕ್ದ. ಅವನ ಮಾತು ಕೇಳಿ ಚೇತನ್ ಕಣ್ಣು ಅರಳಿತು. ಅಲ್ವಾ, ನೀನು ಹೇಳ್ತಿರೋದು ನಿಜ. ಅಬ್ಬಾ, ಆ ಹುಡುಗಿ ನನ್ನ ಜೊತೆ ಜಗಳ ಆಡಿದ್ಲು ಅಂತ ಎಲ್ಲಿ ನನ್ನ ಬಗ್ಗೆ ಅವಳಿಗೆ ಫೀಲಿಂಗ್ಸ್ ಬರೋದಿಲ್ವೇನೋ ಅಂದ್ಕೊಂಡಿದ್ದೆ. ಅಟ್ಲೀಸ್ಟ್ ನಿನ್ನ ಮಾತಿಂದ ಈ ನನ್ನ ಹಾರ್ಟ್ಗೆ ಎಷ್ಟೋ ಸಮಾಧಾನ ಆಯಿತು ಅಂತ ಡ್ರಾಮ್ಯಾಟಿಕ್ಕಾಗಿ ಹೇಳ್ದ. ಹೌದು, ನಾನು ಹೇಳೋವರೆಗೂ ಈ ಐನ್ಸ್ಟೀನ್ ಬ್ರೈನ್ಗೆ ಅದೆಲ್ಲ ಹೋಗಲ್ಲ ಅಲ್ವಾ ಅಂದ ವಿಜಯ್. ಹಾಗೇನಿಲ್ಲ, ನನಗೂ ಎಲ್ಲ ಅರ್ಥ ಆಗುತ್ತೆ. ಇನ್ನೂ ಹೇಳಬೇಕು ಅಂದರೆ ನಿನಗಿಂತ ನಾನೇ ಬೆಟರ್. ಈ ಲವ್ ಅನ್ನೋ ವಿಷಯದಲ್ಲಿ ನಿನ್ನ ಥರ ನಾನೇನು LKG ಮಗು ಅಲ್ಲ. ನೀನಿನ್ನೂ ಲವ್ವಲ್ಲಿ ABCD ಕಲಿತಾ ಇರೋ ಮಗು. ಮದುವೆ ಒಂದು ಆಗ್ತಿದ್ಯಾ, ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ನೋಡು, ನೀನು ಅತ್ತಿಗೆನ ಲವ್ವಲ್ಲಿ ಬೀಳಿಸಿ ಸಂಸಾರ ಶುರು ಮಾಡೋ ಅಷ್ಟೊತ್ತಿಗೆ ನಾನು ಸಿರಿ ಕಮಿಟ್ ಆಗಿರ್ತೀವಿ. ಅದನ್ನು ನೋಡಿ ನೀನು ಹೊಟ್ಟೆ ಉರ್ಕೋಬೇಕು. ಹಾಗೆ ಮಾಡಲಿಲ್ಲ ಅಂದರೆ ನೋಡು ಅಂತ ಆವಾಜ್ ಹಾಕ್ದ. ಅಲ್ಲ ಕಣೋ, ಇಷ್ಟೊತ್ತು ತಲೆ ಮೇಲೆ ಆಕಾಶ ಬಿದ್ದಂಗಿದ್ದೆ, ಆಗಲೇ ನನ್ನ ಬುಡಕ್ಕೆ ಬರ್ತಾ ಇದೆಯಾ? ದಿಸ್ ಇಸ್ ನಾಟ್ ಫೇರ್ ಅಂದ ವಿಜಯ್. ಫೇರ್ ಆ್ಯಂಡ್ ಲವ್ಲಿನೋ, ನೀನಂತೂ ಸದ್ಯಕ್ಕೆ ಅತ್ತಿಗೆಗೆ ನಿನ್ನ ಲವ್ ಬಗ್ಗೆ ಹೇಳೋ ಹಾಗೆ ಕಾಣ್ತಿಲ್ಲ. ಅತ್ತಿಗೆ ಪಾಪ ಅದೆಷ್ಟು ಕನಸಿಟ್ಕೊಂಡು ನಿನ್ನ ಜೊತೆ ಮದುವೆ ಆಗ್ತಿದ್ದಾರೋ ಏನೋ, ಆದರೆ ನೀನು ಎಲ್ಲನೂ ಹಾಳು ಮಾಡೋ ಥರ ಇದೆಯಾ. ಸೊ ನಿನಗಿಂತ ನಾ ಫಾಸ್ಟ್ ಆಗೋಣ ಅಂತ ಈಗಲೂ ಹೇಳ್ತಾ ಇದ್ದೀನಿ. ಅವಕಾಶ ಇದೆ. ಮದುವೆ ಮುಗಿತಿದ್ದಂಗೆ ನಮ್ಮ ಅತ್ತಿಗೆನ ಎಲ್ಲಾದರೂ ಹನಿಮೂನಿಗೆ ಕರ್ಕೊಂಡು ಹೋಗಿ ನಿನ್ನ ಮನಸ್ಸಲ್ಲಿರೋ ಫೀಲಿಂಗ್ಸ್ನ ಏನು ಅಂತ ಹೇಳ್ಕೊ. ನನಗೆ ಗೊತ್ತು
ನಿನಗೆ ಅತ್ತಿಗೆ ಮೇಲೆ ಲವ್ ಆಗಿದೆ. ಅದನ್ನು ಸದ್ಯಕ್ಕೆ ನಿನ್ನ ಮನಸ್ಸು ಒಪ್ಕೋತಾ ಇಲ್ಲ. ಆದರೆ ಐ ಆಮ್ ಡ್ಯಾಮ್ ಶ್ಯೂರ್ ನಿನಗೆ ಲವ್ ಆಗಿದೆ. ಅದನ್ನು ಅರ್ಥ ಮಾಡಿಕೊಂಡು ಅತ್ತಿಗೆಗೆ ನಿನ್ನ ಪ್ರೀತಿ ಹೇಳಿಕೊಂಡು ಅವ್ರ ಜೊತೆ ಸಂಸಾರ ಶುರು ಮಾಡು. ಅದನ್ನು ಬಿಟ್ಟು ಬೇರೆ ಏನೇನೋ ಯೋಚನೆ ಮಾಡಬೇಡ. ನೀನು ಇವತ್ತಿನವರೆಗೂ ಯಾವ ಹುಡುಗಿನೂ ಕಣ್ಣೆತ್ತಿ ನೋಡಿಲ್ಲ. ಹೆಂಡತಿನ ಪ್ರೀತಿಯಿಂದ ನೋಡೋದ್ರಲ್ಲಿ ಯಾವುದೇ ಡಿಫ್ರೆನ್ಸ್ ಕೂಡ ಆಗಲ್ಲ. ಸೊ ಈ ಸಂಬಂಧನ ಒಪ್ಕೊಂಡು ಇದಕ್ಕೊಂದು ಅವಕಾಶ ಕೊಡು ಅಂದ. ನನಗೆ ಗೊತ್ತು ಕಣೋ ಏನು ಮಾಡಬೇಕು ಅಂತ. ನಿನಗೆ ನನ್ನ ಲೈಫ್ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತಾನೂ ಗೊತ್ತು. ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದೆಯಾ. ಡೋಂಟ್ ವರಿ. ನಾನು ಅಂಜಲಿ ನಮ್ಮ ಸಂಬಂಧಕ್ಕೆ ಒಂದು ಚಾನ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆದರೆ ಅದಕ್ಕೂ ಮುಂಚೆ ನಮ್ಮಿಬ್ಬರಿಗೂ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಇನ್ನೂ ಸಮಯ ಬೇಕು. ಹಾಗಾಗಿ ನಿನಗೆ ಇವಾಗ ನಮ್ಮಿಬ್ಬರ ನಡುವೆ ಇರೋ ಡಿಫ್ರೆನ್ಸ್ ಕಾಣಿಸ್ತಾ ಇರಬಹುದು. ಬಟ್ ಯು ಡೋಂಟ್ ವರಿ. ನಾವು ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಖುಷಿಯಾಗಿ ಜೊತೆಲಲ್ಲಿರ್ತೀವಿ ಅಂದ. ಅವನ ಮಾತು ಕೇಳಿ ಚೇತನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವನನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ವೆರಿ ಗುಡ್ ಕಣೋ, ನೀನು ಲೈಫಲ್ಲಿ ಖುಷಿಯಾಗಿದ್ದರೆ ನನಗೆ ಇನ್ನೇನು ಬೇಡ. ಯು ಆರ್ ಮೈ ಬೆಸ್ಟ್ ಫ್ರೆಂಡ್. ನಿನ್ನ ಖುಷಿನೇ ನನ್ನ ಖುಷಿ ಅಂದ. ಅವರಿಬ್ಬರ ಮಾತುಗಳಿಗೆ ಇನ್ನೂ 2 ಕಿವಿಗಳು ಕೇಳಿಸ್ಕೊಳ್ತಾ ಇದ್ವು. ಆ ಕಿವಿಗಳಿಗೆ ವಿಜಯ್ ಮಾತುಗಳು ಕಾದ ಕಬ್ಬಿಣದ ಸೀಸಾನ ಕಿವಿಯಲ್ಲಿ ಬಿಟ್ಟಂಗಾಗಿತ್ತು. ಅದು ಬೇರೆ ಯಾರೂ ಅಲ್ಲ, ಶಾರ್ವರಿ ವಿಜಯ್ ಮಾತನ್ನು ಕೇಳಿಸ್ಕೊಂಡು ಮನಸ್ಸಲ್ಲೇ, ಅಂದರೆ ವಿಜಯ್ ಈ ಮದುವೆನ ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದಾನ, ಅವಳನ್ನ ಹೆಂಡತಿ ಅಂತ ಸ್ವೀಕಾರ ಮಾಡ್ತಾನ. ನೋ ವೇಸ್, ಹಾಗಾಗಬಾರ್ದು, ಆಗೋದಕ್ಕೆ ನಾನು ಬಿಡೋದು ಇಲ್ಲ ಅಂತ ಸಿಡಿಮಿಡಿ ಮಾಡ್ತಾನೆ ತನ್ನ ರೂಮಿಗೆ ಹೋದ್ಲು. ಅರಿಶಿನ ಶಾಸ್ತ್ರ ಮುಗಿದಿದ್ದರಿಂದ ಮಕ್ಕಳಿಗೆ ಮಡ್ಲಕ್ಕಿ ಹಾಕಿ ಅಶೋಕ್ ದಂಪತಿಗಳು ಹೊರಡ್ತೀವಿ ಅಂತ ಹೇಳಿದ್ರು. ಶರ್ಮಿಳಾ ಅವರನ್ನು ತಡೆದು, ಅಂಜಲಿಗೆ ಅಂತ ಬಂಧು ಬಳಗ ಎಲ್ಲ ನೀವೇ, ಹೀಗಿರೋವಾಗ 2 ದಿನ ಇದ್ದು ಮದುವೆ ಮುಗಿಸ್ಕೊಂಡು ಹೋಗಬೇಕು, ಇಲ್ಲಾಂದರೆ ಅಂಜಲಿಗೂ ಬೇಜಾರಾಗತ್ತೆ ಅಂತ ಅವರನ್ನು ಕನ್ವಿನ್ಸ್ ಮಾಡ್ತಿದ್ರು. ಅಂಜಲಿ ಕೂಡ ಕಣ್ಣಲ್ಲಿ ನೀರು ತುಂಬಿಕೊಂಡು ಪ್ಲೀಸ್ ಅಂಕಲ್, ಪ್ಲೀಸ್ ಆಂಟಿ ಇಲ್ಲೇ ಇರಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ಳು. ಅವಳ ಆ ರಿಕ್ವೆಸ್ಟ್ಗೆ ಕರಗಬೇಕು ಅನಿಸಿದ್ರು. ಅವ್ರಿಗೆ ಒಂದು ಮುಖ್ಯವಾದ ಕೆಲಸ ಇದ್ದಿದ್ದರಿಂದ, ಅಂಜಲಿ ನಮಗೆ ಒಂದು ಅರ್ಜೆಂಟ್ ಕೆಲಸ ಇದೆ, ನಾಳೆ ಅದನ್ನು ಮುಗಿಸ್ಕೊಂಡು ಬೇಗನೆ ಬರ್ತೀವಿ ಅಂದು. ಆದರೆ ನೀನು ಬೇಜಾರು ಮಾಡ್ಕೋಬೇಡ, ಸಿರಿ ಇಲ್ಲೇ ಇರ್ತಾಳೆ, ನಿನಗೆ ಬೇಜಾರು ಆಗದೆ ಇರೋ ಥರ ನೋಡ್ಕೋತಾಳೆ. ನಾಳೆ ಬಂದರೆ ನಿನ್ನ ಮದುವೆ ಮುಗಿಸ್ಕೊಂಡೇ ನಾವು ಹೋಗೋದು, ಸರಿನಾ? ನಾಳೆ ಮಾರ್ನಿಂಗ್ ಮನೆಗೆ ಗೆಸ್ಟ್ ಬರ್ತಿದ್ದಾರೆ, ತುಂಬಾ ಇಂಪಾರ್ಟೆಂಟ್ ಗೆಸ್ಟ್. ಸೊ ಹಾಗಾಗಿ ನಾನು ನಿನ್ನ ಆಂಟಿ ಇರಲೇಬೇಕು ಅಂತ ಹೇಳಿದ್ರು. ಆಗ ಅಂಜಲಿ, ಸರಿ ಅಂಕಲ್, ಅಟ್ಲೀಸ್ಟ್ ನಾಳೆ ಆದರೂ ಬೇಗ ಬನ್ನಿ ಅಂತ ಅವರನ್ನು ಮತ್ತೊಮ್ಮೆ ಇನ್ವೈಟ್ ಮಾಡಿದ್ಲು. ಖಂಡಿತ ಬರ್ತೀವಮ್ಮ, ನೀನು ಅದನ್ನು ಹೇಳಬೇಕಾ ನಮಗೆ ಅಂದರು ಅಶೋಕ್. ಸಿರಿ ಇನ್ನೂ ಇಲ್ಲೇ 3 days ಇರ್ತಾಳೆ ಅಂತ ಕೇಳಿ ನಮ್ಮ ಚೇತನ್ ಮನ್ಸಿಗೆ ಹಾಲು ಕುಡ್ದಷ್ಟು ಖುಷಿ ಆಗ್ತಿತ್ತು. ಅಬ್ಬಾ ನನ್ನ ಗೊಂಬೆ ಇನ್ನು 3 ದಿನ ಇಲ್ಲೇ ಇರುತ್ತೆ, ಹೇಗಾದರೂ ಮಾಡಿ ಅವಳನ್ನು ಒಲಿಸ್ಕೊಳ್ಳೋದಕ್ಕೆ ಯಾವುದಾದ್ರೂ ತಂತ್ರ ಹೇಳ್ಕೊಡಪ್ಪ ದೇವ್ರೆ ಅಂತ ದೇವ್ರ ಹತ್ರ ಚೇತನ್ ಬೇಡ್ಕೋತಾ ಇದ್ದ. ಅಶೋಕ್ ದಂಪತಿಗಳು ಮನೆಯವರೆಲ್ರಿಗೂ ತಿಳಿಸಿ ಅಲ್ಲಿಂದ ಹೊರಟರು. ಅಂಜಲಿ ಒಲ್ಲದ ಮನಸ್ಸಿಂದಾನೆ ಅವಳನ್ನು ಕಳಿಸ್ಕೊಟ್ರು. ಹಾಗಾದರೆ ಚೇತನ್ ಮತ್ತು ಸಿರಿ ಆದಷ್ಟು ಬೇಗ ಒಂದಾಗ್ತಾರಾ ನೋಡೋಣ. ಜೊತೆಗೆ ಆದಷ್ಟು ಬೇಗ ಮದುವೆನೂ ಮುಗಿಸೋಣ. ನಾಳೆ ಮೆಹಂದಿ ಶಾಸ್ತ್ರ ಮಾಡೋಣ. ಎಲ್ಲರೂ ಬನ್ನಿ, ಮಿಸ್ ಮಾಡಬೇಡಿ. ಈ ಕತೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಖಂಡಿತ ಇಷ್ಟ ಆಗಿರುತ್ತೆ. ಅದಕ್ಕೆ ನಿಮ್ಮ ಕಮೆಂಟ್ಸ್ ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಹೇಗಿದೆ ಅಂತ ಹೇಳಿ ಮತ್ತೆ ಕಮೆಂಟ್ ಮಾಡಿ, ಜೊತೆಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ.